ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾವು ನಮ್ಮ ವಿಂಟರ್ ವೆಕೇಷನ್ಗೆ ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀವಿ. ನೋಡಿ ಇವಳು ಆಗಲೇ ಸ್ಟಾರ್ಟ್ ಮಾಡಿದ್ಲಪ್ಪ. 1 ಮಂತ್ ಟೈಮ್ ಇತ್ತು, ಇವಾಗೇ ಮಾಡಬೇಕಾ ಇದು? ಬರೋವರೆಗೂ ಇನ್ನೂ ಏನೇನು ನೋಡಬೇಕು. ನಿಮಗೇನು ಗೊತ್ತು ಹುಡುಗಿರ ಕಷ್ಟ. ನಾನು ರೆಡಿ ಆಗೋದಲ್ದೆ ನಿಮ್ಮನ್ನು ರೆಡಿ ಮಾಡ್ಕೊಂಡು ಕರ್ಕೊಂಬಂದಿದ್ದೀನಿ. ನೋಡಿ ಗೈಸ್ ಹೇಗೆ ಹೇಳ್ತಿದ್ದಾರೆ. ಮಾತಾಡ್ತಾ ನಮ್ಮ ಏರ್ಪೋರ್ಟ್ನ ಆಲ್ರೆಡಿ ರೀಚ್ ಆಗ್ತಾ ಇದ್ದೀವಿ. ಇವಾಗ ಇನ್ನೇನೋ ಏರ್ಪೋರ್ಟ್ ರೀಚ್ ಆಗ್ತಾ ಇದ್ದೀವಿ. ಗೈಸ್ ಫೈನಲಿ ನಾವು ಏರ್ಪೋರ್ಟ್ನ ರೀಚ್ ಆಗಿದ್ದೀವಿ. ನಮ್ಮನ್ನು ಕಳಿಸೋದಕ್ಕೆ ನಮ್ಮ ಅಪ್ಪ ಅಮ್ಮ ಹಾಗೆ ನಮ್ಮ ಅತ್ತೆ ಮಾವ ಬಂದಿದ್ದಾರೆ. ಇವ್ರಿಗೂ ಕೂಡ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ಏರ್ಪೋರ್ಟಿಗೆ ಯಾವತ್ತೂ ಬಂದಿರಲಿಲ್ಲ. ಹಾಗೆ ಶಿವಗೂ ಕೂಡ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ಸೊ ಹೇಗಿರುತ್ತೆ ಜರ್ನಿ ಏನು ಅಂತ ನೋಡಬೇಕು. ಗೈಸ್ ನಾನಂತೂ ಫಸ್ಟ್ ಟೈಮ್ ಬರ್ತಿರೋದು. ಸೊ ಫ್ಲೈಟ್ ಜರ್ನಿ ಹೇಗಿರುತ್ತೆ ಅಂತ ನನಗಂತೂ ಗೊತ್ತಿಲ್ಲ, ಬಟ್ ತುಂಬ ಎಕ್ಸೈಟ್ ಆಗಿದ್ದೀನಿ. ಭವ್ಯ ತುಂಬ ಸಲ ಹೋಗಿದ್ದಾಳೆ. ಸೊ ಹೆಂಗಿತ್ತು ಅಂತ ನೋಡೋಣ ಬನ್ನಿ. ಗೈಸ್ ನಾವಿವಾಗ ಹೊರಡಂಥ ಟೈಮ್ ಆಗಿದೆ. ನಮ್ಮ ಪೇರೆಂಟ್ಸ್ ಕೂಡ ತುಂಬ ಖುಷಿಯಾಗಿ ನಮ್ಮನ್ನು ಕಳಿಸ್ಕೊಟ್ರು. ನೆಕ್ಸ್ಟ್ ಅವ್ರಿಗೂ ಕೂಡ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಮಾಡಿಸ್ಬೇಕು ಅನ್ನೋ ಪ್ಲ್ಯಾನ್ ಇದೆ. ಯಾವಾಗ ಹೋಗ್ತೀವಿ ಏನು ಅಂತ ಅಪ್ಡೇಟ್ ಮಾಡ್ತೀವಿ. ಗೈಸ್ ಪ್ರೋಸೆಸ್ ಹೇಗಿರುತ್ತೆ ಅಂತ ಹೇಳಿದ್ರೆ, ನೀವು ಫ್ಲೈಟ್ ಆಲ್ರೆಡಿ ಬುಕ್ ಮಾಡ್ಕೊಂಡಾದ್ಮೇಲೆ ವೆಬ್ ಚೆಕ್-ಇನ್ಗೆ ಅಂತ ಪ್ರೋಸೆಸ್ ಇರುತ್ತೆ. ಸೊ 48 hours ಅಥವಾ 24 hours ಬಿಫೋರು ನಾವು ವೆಬ್ ಚೆಕ್-ಇನ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಈ ಥರ ಕೌಂಟರ್ಸಲ್ಲಿ ಮಷಿನ್ ಇರುತ್ತೆ. ಸೊ ಅಲ್ಲಿ ನಾವು ಬೋರ್ಡಿಂಗ್ ಪಾಸ್ ಮತ್ತು ಬ್ಯಾಗೇಜ್ ಟ್ಯಾಗ್ಸ್ನ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಬೋರ್ಡಿಂಗ್ ಪಾಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಬ್ಯಾಗೇಜ್ ಚೆಕ್-ಇನ್ ಪ್ರೋಸೆಸ್ ಇರುತ್ತೆ. ಸೊ ಬ್ಯಾಗೇಜ್ ಚೆಕ್-ಇನ್ ಎಲ್ಲ ಮುಗಿಸ್ಕೊಂಡು ನಾವು ಆರಾಮಾಗಿ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ಬೋದು. ಇದು ಸೆಲ್ಫ್ ಚೆಕ್-ಇನ್ ಪ್ರೋಸೆಸ್ ಆಗಿರುತ್ತೆ. ನೀವು ಈ ಥರ ಬೇಡ ಅಂತ ಹೇಳಿದರೆ ನಾವು ಅದು ಏರ್ಲೈನ್ ಸ್ಪೆಸಿಫೈಡಾಗಿ ಒಂದು ಕೌಂಟರ್ಸ್ ಇರುತ್ತೆ. ಸೊ ಅಲ್ಲೋಗಿ ನಾವು ಬೋರ್ಡಿಂಗ್ ಪಾಸ್ ಆಗಿರ್ಬೋದು, ಚೆಕ್-ಇನ್ ಪ್ರತಿಯೊಂದು ಮುಗಿಸ್ಕೋಬೋದು. ನಾವಿವಾಗ ನಮ್ಮ ಬ್ಯಾಗೇಜ್ ಚೆಕ್-ಇನ್ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಸೊ 3:30ಗೆ ಫ್ಲೈಟ್ ಇರೋದ್ರಿಂದ ಸ್ವಲ್ಪ ಟೈಮ್ ಇತ್ತು. ಹಾಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಟೈಮ್ ಸಿಕ್ಕಿದ್ರೆ ಸಾಕು ಗೈಸ್, ಇವಳಿಗೆ ಫೋಟೋ ತಗೊಡು, ವಿಡಿಯೋ ಮಾಡಿಕೊಡು ಅಂತ ಇಟ್ಕೊಬಿಡ್ತಾಳೆ. ಇನ್ನು 1 ವೀಕ್ ಹೆಂಗಿರಲಿ ಇವಳ ಜೊತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾನಲ್ಲ ಗೈಸ್, ಇವರು ಏನು ಕಮ್ಮಿ ತೊಗೊಳ್ಳಲ್ಲ. ನನಗಿಂತ ತುಂಬ ತೆಗೆಸ್ಕೋತಾರೆ. ನನ್ನ ತೊಗೊಂಡ್ಬಿಟ್ಟು ಆಮೇಲೆ ಇವ್ರು ತೆಗೆಸ್ಕೋತಾರೆ. ಬೋರ್ಡಿಂಗ್ ಪಾಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ವಿ ಆರ್ ವೇಟಿಂಗ್ ಫಾರ್ ದ ಫ್ಲೈಟ್ ನಾವು. ಇವಾಗ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಗೈಸ್ ನಿಮ್ಮ ಬೋರ್ಡಿಂಗ್ ಪಾಸಲ್ಲಿ ಗೇಟ್ ನಂಬರ್ನ ಪ್ರೊವೈಡ್ ಮಾಡಿರ್ತಾರೆ ಪರ್ಟಿಕ್ಯುಲರ್ ಏರ್ಲೈನ್ಗೆ. ಸೊ ಆ ಗೇಟ್ ನಂಬರಲ್ಲಿ ನಾವು ವೆಯ್ಟ್ ಮಾಡಬೇಕಾಗತ್ತೆ ಬಿಫೋರ್ ಡಿಪಾರ್ಚರ್. ಸೊ 1 or 2 hour ಬಿಫೋರ್ ನೀವು ಆ ಗೇಟ್ ಹತ್ರ ನೀವು ರೀಚ್ ಆಗಿರಬೇಕು. ಆ್ಯಂಡ್ ಫ್ಲೈಟ್ ಅರೈವ್ ಆದಮೇಲೆ ಇಂಡಿಗೋದು ಬಸ್ಸಸ್ ಇರುತ್ತೆ ಈ ಥರ. ಸೊ ನಾವು ಫ್ಲೈಟ್ ಹತ್ರ ರೀಚ್ ಆಗೋದಕ್ಕೆ ಈ ಬಸ್ಸಲ್ಲಿ ನಾವು ಟ್ರಾವೆಲ್ ಮಾಡಬೇಕಾಗತ್ತೆ. ಸೊ ನಾವಿವಾಗ ಇಂಡಿಗೋ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ.
ನಿಮ್ಮ ಎಕ್ಸ್ಪ್ರೆಷನ್ ನೋಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. रजिस्टर करें और हर इंडिगो फ्लाइट पर इंडिगो ब्लू चिप्स अर्न करें. धन्यवाद. ಗೈಸ್ ಇವಾಗ ಫ್ಲೈಟ್ ಟೇಕ್ ಆಫ್ ಆಗೋ ಟೈಮ್. ಇದೆ ಫಸ್ಟ್ ಟೈಮ್. ಹಾಂ, ಭಯ ಆಗ್ತಾ ಇದೆಯಾ? ಸೂಪರ್, ಚೆನ್ನಾಗಿದೆಯಾ? ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾ ಇರೋದು ಫ್ಲೈಟಲ್ಲಿ. ಭಯ ಆಗ್ತಿತ್ತು ಅಂದರೆ ಯಾವಾಗಲೇ? ನೋಡಿ ಫುಲ್ ಎಕ್ಸೈಟ್ ಆಗ್ಬಿಟ್ಟು ಇವಾಗ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಹೈಟ್ ಅಂದರೆ ಸ್ವಲ್ಪ ಭಯ ಇದೆ. ಗೈಸ್ ನನಗೂ ವಿಂಡೋ ಸೀಟ್ ಕೊಟ್ಟಿಲ್ಲ ಗೈಸ್ ಇವರು. ನಾನು ಆ್ಯಕ್ಚುಲಿ ವಿಂಡೋ ಸೀಟಲ್ಲಿ ಕೂತ್ಕೋಬೇಕು ಅಂತಿದ್ದೆ, ಬಟ್ ಪಾಪ ಫಸ್ಟ್ ಟೈಮ್ ಹೋಗ್ತಿದ್ದಾರೆ ಅಂತ ಪ್ಲೀಸ್ ಬಿಟ್ಕೊಡಿ ಬಟ್ ಬರ್ತಾ ನಾನೇ ಕೂತ್ಕೊಂಡು. ನನಗೆ ನೋಡೋಕ್ಕೂ ಬಿಡ್ತಿಲ್ಲ ಗೈಸ್ ಇವರು. ಅವರು ನೋಡ್ತಿಲ್ಲ, ನನಗೂ ನೋಡೋಕೆ ಬಿಡ್ತಾ ಇಲ್ಲ ಗೊತ್ತಾ. ವಿಂಡೋ ಸೀಟ್ ಬೇಕು ಅಂತ ಎಕ್ಸೈಟ್ ಆಗಿ ವಿಂಡೋ ಸೀಟ್ ಬುಕ್ ಮಾಡ್ಕೊಬಿಟ್ಟು ಈಗ ನೋಡಿ ಇಲ್ಲಿ ವಿಂಡೋನೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಕ್ಯಾಂಡಿ ಕ್ರಶ್ ಆಡ್ಕೊಂಡು ಕೂತಿದ್ದಾರೆ ನೋಡಿ ಗೈಸ್. ವಿಂಡೋ ಸೀಟ್ ಬುಕ್ ಮಾಡಿಸಿರೋದು, ಆಡ್ತಿರೋದು ಕ್ಯಾಂಡಿ ಕ್ರಶು, ಅದು ವಿಂಡೋ ಕ್ಲೋಸ್ ಮಾಡಿಕೊಂಡು. ಏನು ಹೇಳೋದು ಹೀಗೆ? ಹಾಂ, ಯಾಕೆ ವಿಂಡೋ ಕ್ಲೋಸ್ ಮಾಡಿದ್ದೀರಾ ಮಿಸ್ಟರ್ ಶಿವು? ನನ್ನ ಇವಾಗ ಮಾತಾಡಿಸ್ಬೇಡ, ಏನಿದ್ರು ಇಳಿದ ಮೇಲೆ ಮಾತಾಡ್ತೀನಿ. ಮಲ್ಕೋತಿದ್ದಾರೆ ಗೈಸ್ ಇವಾಗ ನೋಡಿ. ಓ ಮುದ್ದು ಚಳಿ ಇದೆ ಅನಿಸುತ್ತೆ. ಓಕೆ, ಡೆಲ್ಲಿ ರೀಚ್ ಆಗಿದ್ದೀವಿ ಇವಾಗ. ಇದು ಡೆಲ್ಲಿ ಏರ್ಪೋರ್ಟ್. ಸೊ ಈ ಥರ ಇದೆ. ಇಲ್ಲೂ ಸಿಕ್ಕಾಪಟ್ಟೆ ಚಳಿ ಅನಿಸ್ತಾ ಇದೆ. ನೋಡಬೇಕು ಹೇಗಿದೆ ಅಂತ. ನಾವು ಏರ್ಪೋರ್ಟಲ್ಲೇ ಇರ್ತೀವ ಅಥವಾ ರೂಮ್ ಮಾಡ್ಕೊಳ್ಳೋಣ ಅನ್ಕೋತಾ ಇದ್ದೀವಿ. ಓಕೆ, ಸ್ಟೈಲಿಂಗ್ ನಿಂತ್ಕೊಳ್ಳಿ. ಗೋ ಗೈಸ್ ಇವಾಗ ನಮ್ಮ ಲಗೇಜ್ನ ಕಲೆಕ್ಟ್ ಮಾಡ್ಕೊತಾ ಇದ್ದೀವಿ. ಡೆಲ್ಲಿ ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ನಮ್ಮ ಡ್ರೈವರ್ಗೋಸ್ಕರ. ಅವರು ಮಾರ್ನಿಂಗ್ 4:30ಗೆ ನಮ್ಮನ್ನ ಪಿಕಪ್ ಮಾಡ್ಕೋತಾರೆ ಅಂತ ಹೇಳಿದ್ದಾರೆ. ಸೊ ನಾವು ಡೆಲ್ಲಿ ಏರ್ಪೋರ್ಟಲ್ಲಿ ಎಷ್ಟು ಗಂಟೆಗೆ ರೀಚ್ ಆದ್ವಿ? 12 o'clock ರೀಚ್ ಆದ್ವಿ ನೈಟು. ಸೊ 12 to 4:30ವರೆಗೂ ಏರ್ಪೋರ್ಟಲ್ಲೇ ವೆಯ್ಟ್ ಮಾಡಿ ಹೋಗ್ತಾ ಇದ್ದೀವಿ ಬೆಳಿಗ್ಗೆ. ಬೇಗ ರೀಚ್ ಆಗಿದ್ದರಿಂದ ಹಸುವಾಗ್ತಿತ್ತು. ಸೊ ನೋಡಿದ್ರೆ ಪನ್ನೀರ್ ಸ್ಯಾಂಡ್ವಿಚ್ ಇತ್ತು, ಅದನ್ನೇ ತೊಗೊಬಂದಿದ್ದಾಳೆ ಭವ್ಯ ತಿನ್ನೋಣ ಅಂತ. ನೋಡೋಣ ಹೇಗಿದೆ ಟೇಸ್ಟ್. ಬಬು ಹೇಗಿದೆ ಟೇಸ್ಟು? ಚೆನ್ನಾಗಿದೆಯಾ? ಟೇಸ್ಟ್ ಗೈಸ್ ಈಗ ಟೈಮು 4:15 ಆಗಿದೆ. ನಮ್ಮ ಡ್ರೈವರ್ ಬಂದಿದ್ದಾರೆ. ಸೊ ನಾವಿವಾಗ ಹೋಗ್ತಾ ಇದ್ದೀವಿ. ಕಾಲ್ ಬರ್ತಿತ್ತು. ಈ ಸಿಕ್ಕಾಪಟ್ಟೆ ಚಳಿ ಇದೆ ಇಲ್ಲಿ. ನಾವು ಒಳಗಿರೋದಕ್ಕೆ ಗೊತ್ತಾಗ್ತಿರ್ಲಿಲ್ಲ ಅಲ್ವಾ? आपका नाम? कुलदीप सिंह। ठीक है। आप यहाँ पे रहते हैं क्या? मैं दिल्ली में। So guys, ज्यादा कोल्ड है यहाँ। हाँ, हम मैसूर से आ रहे हैं। वहाँ तो नॉर्मल होती है, बैंगलोर में हाँ, बैंगलोर में भी थोड़ा ज्यादा है। इधर तो बहुत ज्यादा है। हमसे तो कुछ भी नहीं है। मैं -10 में से आया, मेरे तो गर्मी लग रही थी इधर आके दिल्ली। ओ वहाँ पे -10 था। हाँ हाँ, मनाली का कल सुबह मॉर्निंग। ओके। और
आपका शिमला में 4-5 था। हम सोच रहे तो अभी मनाली में कैसे कुछ नहीं, सब ओके। हाँ सुबह मॉर्निंग में वेदर खराब था। फिर स्नोफॉल हो रहे हैं ना मनाली में? हम स्नोफॉल देखने के लिए आया। 25 तारीख तक हो सकती है। आपका 25 में है वो सोनो का। 25 तारीख में जाएंगे ना सोनो पॉइंट पे, हाँ हाँ क्या पता हो जाएगा इसमें। ठीक है। हाँ अभी बोलिए, क्या बोला आपने? आपका हिंदी हाँ। अच्छा। अच्छा है मेरी हाँ, हिंदी। बहुत अच्छा, काम करिए। काम चलेगा। ओ हाँ, हाँ। much better। ठीक है, खुश हो रहा है अभी मुझे। ಗೈಸ್ ನಾವು ಒಂದು ಟ್ರಾವೆಲರ್ಸ್ ಕಡೆಯಿಂದ ಹೋಗಿದ್ದು ಕಿಂಗ್ ಹಿಲ್ಸ್ ಅಂತ ಹೇಳಿ. ಸೊ ಇವರು ಕುಲ್ದೀಪ್ ಅಂತ ನಮ್ಮ ಡ್ರೈವರ್. 1 ವೀಕ್ಗೆ ನಾವು ಇವ್ರ ಜೊತೆ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಸೊ ಇವಾಗ ಡೆಲ್ಲಿ ರೀಚ್ ಆಗಿದ್ದೀವಿ. ಮಾರ್ನಿಂಗ್ 4:30 ಆಗಿದೆ. ಇಲ್ಲಿಂದ ನಾವು ಆಗ್ರಾಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ನೆಕ್ಸ್ಟ್ ವೀಡಿಯೋನ ನಾವು ಮತ್ತೆ ನಾಳೆ ಪೋಸ್ಟ್ ಮಾಡ್ತೀವಿ. ಸೊ ಎಲ್ಲ ವೀಡಿಯೋಸ್ಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ video. Take care. Bye.